ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಬೆಳಕಿನ ಹಬ್ಬ. ಯಾಕಂದರೆ ಈ ಒಂದು ಹಬ್ಬಕ್ಕೆ ನಾವು ವಿಶೇಷವಾಗಿ ಎಷ್ಟು ಆಗುತ್ತೋ ಅಷ್ಟು ದೀಪಗಳನ್ನ ಮನೆಯ ಒಳಗಡೆ ಹಾಗೆ ಮನೆಯ ಹೊರಗಡೆ ಬೆಳಗ್ತೀವಿ. ಇದರ ಅರ್ಥ ಕತ್ತಲನ್ನು ಹೋಗಲಾಡಿಸೋದು, ಬೆಳಕನ್ನು ಬರಮಾಡಿಕೊಳ್ಳೋದು ಅಂತ. ದೀಪಾವಳಿ ಹಬ್ಬಗಳಲ್ಲಿ ಲಕ್ಷ್ಮೀ ದೇವಿನ ನಾವು ಮನೆಯೊಳಗಡೆ ಕರೆಸ್ಕೊಳ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಲಕ್ಷ್ಮೀ ದೇವಿ ನಮ್ಮ ಮನೆಯೊಳಗಡೆ ಬರ್ತಾಳೆ ಅನ್ನೋದು ಕೂಡ ಇದೆ. ಹಾಗೆ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಆ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ದೇವರು ಅಥವಾ ದೇವತೆಗೆ ವಿಶೇಷತೆ ಇರುತ್ತದೆ. ಈಗ ಹೇಗೆ ನವರಾತ್ರಿಗಳಲ್ಲಿ 9 ದಿನ 9 ರೀತಿಯ ನಾವು ದೇವಿನ ಅಂದರೆ ನವ ದುರ್ಗೆಗಳಲ್ಲಿ ನವ ಅವತಾರಗಳನ್ನು ನೋಡ್ತೀವಿ, ಅದೇ ರೀತಿ ಎಲ್ಲ ಹಬ್ಬಗಳಿಗೂ ಅದರದ್ದೇ ಆದ ಪ್ರತೀತಿಗಳು ಇರುತ್ತೆ. ಹಾಗೆ ನಾವು ಈ ದೀಪಾವಳಿ ಹಬ್ಬದಲ್ಲಿ ಸ್ವಚ್ಛವಾಗಿ ಮನೆಯನ್ನು ಇಟ್ಕೋಬೇಕು, ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಹಬ್ಬ ಹರಿದಿನಗಳಲ್ಲೂ ನಾವು ಮನೆಯನ್ನು ಸ್ವಚ್ಛ ಮಾಡೋದು ಒಂದು ಸಾಮಾನ್ಯವಾದ ವಿಷಯ. ಆದರೆ ವಿಶೇಷವಾಗಿ ನಾವು ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು. ದೀಪಾವಳಿ ಹಬ್ಬಕ್ಕೂ ಮುಂಚೆ ನಾವು ಮನೆಯನ್ನು ಸ್ವಚ್ಛ ಮಾಡಲೇಬೇಕು ಅನ್ನೋದು ಇದು ಹಿರಿಯರ ಮಾತು. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ನಮ್ಮ ಮನೆಗೆ ಯಾರಾದರೂ ನೆಂಟರು, ಬಂಧು ಬಳಗಗಳು ಅಥವಾ ನಮ್ಮ ಸ್ನೇಹಿತರು ಯಾರಾದರೂ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಮೊದಲು ನಾವು ನೋಡುವಂಥದ್ದು ನಮ್ಮ ಮನೆ ಸ್ವಚ್ಛವಾಗಿದೆಯಾ ಅಂತ ಅಲ್ವಾ. ಅವರಿಗೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಏನಿದೆ ಅಂತ ನೋಡೋದಕ್ಕೂ ಮುಂಚೆನೆ ನಾವು ನಮ್ಮ ಮನೆಯ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತೀವಿ. ಹಾಗಿದ್ದಲ್ಲಿ ನಾವು ಜನರಿಗೆ ಅಷ್ಟೊಂದು ನಾವು ಪ್ರಾಮುಖ್ಯತೆ ಕೊಡುವಂಥ ಸಂದರ್ಭದಲ್ಲಿ ಇನ್ನು ದೇವರನ್ನ ಯಾವ ರೀತಿ ನಾವು ಮಾಡ್ಕೋಬೇಕು. ಹಾಗೆ ಲಕ್ಷ್ಮೀ ತಾಯಿ ದೀಪಾವಳಿ ಹಬ್ಬದಲ್ಲಿ ಬರ್ತಾಳೆ ಅಂತ ಅಂದಾಗ ನಾವು ಎಷ್ಟು ಮುತುವರ್ಜಿಯಿಂದ ಮನೆ ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೆ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋ ಕಾರಣ ನಿಮಗೆ ಗೊತ್ತಾಯಿತು. ಮನೆ ಸ್ವಚ್ಛ ಆಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಬೇಡದೇ ಇರೋ ವಸ್ತುಗಳನ್ನ ಮೊದಲು ಹೊರಗಡೆ ಹಾಕಬೇಕು. ಅದರಲ್ಲೂ ಕೆಲವೊಂದು ಪೂರ್ತಿಯಾಗಿ ನಕಾರಾತ್ಮಕ ಶಕ್ತಿಯನ್ನು ಬೀರ್ತಾ ಇರುತ್ತೆ. ಅಂಥ ವಸ್ತುಗಳನ್ನ ನಾವು ಮನೆಯಲ್ಲಿ ಇಟ್ಕೊಂಡೇ ಕೂತಿರ್ತೀವಿ. ಅವುಗಳನ್ನೆಲ್ಲ ಹಾಗೆ ಪಕ್ಕದಲ್ಲಿ ಒತ್ತಿಟ್ಟು ಮನೆಯ ಸ್ವಚ್ಛ ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಹಾಗೆ ಅದು ಸ್ವಚ್ಛತೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗೆ ಅದೇ ರೀತಿ ಕೆಲವು ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಉಳಿದ ಜಾಗವನ್ನು ಸ್ವಚ್ಛ ಮಾಡಿ ಆನಂತರ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಖಂಡಿತ ಒಳ್ಳೇದಾಗೋ ಬದಲು ಕೆಟ್ಟದಂತೂ ಹಾಗೆ ಆಗುತ್ತೆ. ಹಾಗಾಗಿ ಅದು ಯಾವ ನಕಾರಾತ್ಮಕ ಶಕ್ತಿ ಬೀರುವಂಥ ವಸ್ತುಗಳು, ಅದನ್ನು ಯಾತಕ್ಕೆ ನಾವು ಬಿಸಾಕಬೇಕು ಅನ್ನೋದೆಲ್ಲ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ಅದರಲ್ಲೂ ಮುಖ್ಯವಾಗಿ ಯಾವ ರೀತಿಯ ವಸ್ತುಗಳು ನಾವು ಬಿಸಾಕಬೇಕು, ಯಾವ ರೀತಿಯ ವಸ್ತುಗಳು ನಕಾರಾತ್ಮಕತೆ ಬೀರುತ್ತೆ ಅನ್ನೋದಾದರೆ, ಮನೆಯಲ್ಲಿ ಹಾಳಾಗಿರೋದು ಅಥವಾ ಮುರಿದು ಹೋಗಿರೋದು ಅಥವಾ ಉಪಯೋಗಕ್ಕೆ ಬರದೇ ಇರೋದು ಅಥವಾ ನಾವು ತಗೊಂಡು ಅದನ್ನು ಉಪಯೋಗಿಸದೇ ಇರುವಂಥ ವಸ್ತುಗಳನ್ನು ನಾವು ಬಿಸಾಕಬೇಕಾಗತ್ತೆ. ಅದೆಲ್ಲ ವಸ್ತುಗಳು ಯಾವುವು, ನಾವು ಬಿಸಾಕೋದ್ರಿಂದ ಆಗೋ ಒಂದು ಒಳ್ಳೆಯ ಪ್ರಯೋಜನಗಳೇನು ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಚೇರ್ಸ್ ಇಟ್ಕೊಂಡಿರ್ತೀವಿ. ಚೇರ್ ಅಥವಾ ಸೋಫಾ ಅಥವಾ ದಿವಾನ ಅಥವಾ ಒಂದು ಪುಟ್ಟು ಮಂಚ, ಏನೇ ರೀತಿಯಾಗಲಿ ಒಟ್ಟಿನಲ್ಲಿ ಕೂತ್ಕೊಳ್ಳೋಕ್ಕೆ ಬಳಸುವಂಥ ಒಂದು ವಸ್ತುಗಳು. ಅದರಲ್ಲಿ ಕೆಲವೊಂದು ಹಾಳಾಗಿರುತ್ತೆ, ಮುರಿದೋಗಿರುತ್ತೆ, ರಿಪೇರಿಗೆ ಬಂದಿರುತ್ತೆ. ಆದರೂ ನಾವು ಅದನ್ನೇ ಉಪಯೋಗಿಸ್ತಿರ್ತೀವಿ. ಅಥವಾ ಹಾಳಾಗಿರುತ್ತೆ, ಅದನ್ನು ಪಕ್ಕದಲ್ಲಿ ಇಟ್ಟು ಬೇರೆ ಒಂದು ವಸ್ತುನ ಯೂಸ್ ಮಾಡ್ತಿರ್ತೀವಿ, ಬೇರೆ ಚೇರ್ನ ಯೂಸ್ ಮಾಡ್ತಿರ್ತೀವಿ. ಅದು ಈ ಒಂದು ಕೂತ್ಕೊಳ್ಳೋಕ್ಕೆ ಬಳಸುವಂಥ ಒಂದು ಏನು ವಸ್ತು ಇದೆ, ಚೇರ್ ಆಗಲಿ, ದಿವಾನ ಆಗಲಿ, ಸೋಫಾ ಆಗಲಿ, ಅದು ಆ ರೀತಿ ಹಾಳಾಗಿದ್ದು ಪಕ್ಕಕ್ಕೆ ಇಟ್ಟಿದ್ರೆ ಅದರಿಂದ ತುಂಬಾ ನಕಾರಾತ್ಮಕ ಶಕ್ತಿ ಬರುತ್ತೆ. ಯಾಕಂದರೆ ನಮ್ಮ ಮನೆಗಳಿಗೆ ಅತಿಥಿಗಳು ಆಗಮಿಸಿದಾಗ ಮೊದಲು ನಾವು ಮುಂಚಿನ ಕಾಲದಲ್ಲಾದರೆ ಚಾಪೆ ಹಾಕಿ ಕೂರಿಸ್ತಾಯಿದ್ವಿ. ಈಗ ಆ ಥರ ಅಲ್ಲ, ಎಲ್ಲ ಮೇಲೆ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹಾಗಿದ್ದ ಸಂದರ್ಭದಲ್ಲಿ ಈ ಒಂದು ರೀತಿ ಐಟಮ್ ನೀವು ಮನೇಲಿ ಇಟ್ಕೊಂಡಿದ್ದೆ ಆದರೆ, ಅಂದರೆ ಅವ್ರಿಗೆ ನೀವು ಅದನ್ನು ಹಾಕಿಲ್ಲ ಅಂದರೂ ಬೇರೆ ಒಳ್ಳೆ ವಸ್ತುನ ನೀವು ಒಳ್ಳೆ ರೀತಿ ಚೇರ್ನ ಅವ್ರಿಗೆ ಕೊಟ್ಟರು ಕೂಡ ಮನೆಯಲ್ಲಿ ಅದೇ ರೀತಿ ಒಂದು ಹಾಳಾಗಿ ಬಿದ್ದಿರೋ ಒಂದು ವಸ್ತು ಚೇರ್ ಇರೋದ್ರಿಂದ ಅದು ಅತಿಥಿಗಳಿಗೆ ಮಾಡೋ ಅವಮಾನ. ಹಾಗೆ ಅತಿಥಿಗಳಿಗೆ ಅವಮಾನ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ನಾವು ಅವಮಾನ ಮಾಡದಂತೆ ಅಂತ ನೀವು ಕೇಳಿದ್ದೀರಾ ಈ ಮಾತನ್ನು. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮುರಿದಿರುವಂತಹ ಚೇರ್ ಆಗಲಿ, ಸೋಫಾ ಆಗಲಿ ಅಥವಾ ದಿವಾನ ಆಗಲಿ ಇಟ್ಕೋಬೇಡಿ. ಈ ದೀಪಾವಳಿ ಒಳಗಡೆ ಅದನ್ನು ತೆಗೆದುಹಾಕಿ. ಇದರಿಂದ ನಕಾರಾತ್ಮಕ ಶಕ್ತಿ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇನ್ನು ಮುಂದಿನ ವಸ್ತು ಯಾವುದು ಅಂತ ನೋಡೋದಾದರೆ ಗಡಿಯಾರಗಳು. ಹಾಳಾಗಿರೋ ಗಡಿಯಾರ ಆಗಿರ್ಬೋದು, ಅಥವಾ ನಿಂತು ಹೋಗಿರೋ ಗಡಿಯಾರ ಆಗಿರ್ಬೋದು, ಅಥವಾ ಗಡಿಯಾರದ ಗಾಜುಗಳು ಒಡೆದೋಗಿರುವಂಥ ಗಡಿಯಾರಗಳಾಗಿರ್ಬೋದು. ಈ ರೀತಿ ಗಡಿಯಾರಗಳನ್ನ ಕೂಡ ದೀಪಾವಳಿಗೆ ಮುಂಚೆ ನೀವು ಮನೆಯಿಂದ ತೆಗೆದುಹಾಕಬೇಕು. ಗಡಿಯಾರಗಳನ್ನ ಮನೆಯಲ್ಲಿರೋ ದುಡಿಯೋ ಒಂದು ಗಂಡಸಿಗೆ ಹೋಲಿಸ್ತಾರೆ, ಮನೆಯ ಯಜಮಾನನಿಗೆ ಹೋಲಿಸ್ತಾರೆ. ಆ ಗಡಿಯಾರ ನಿಂತಿರೋ ಗಡಿಯಾರನ ಕೂಡ ಮನೆಯಲ್ಲಿ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಒಂದು ಅದನ್ನು ರಿಪೇರಿ ಮಾಡಿಸ್ಬೇಕು, ಇಲ್ಲ ಮನೆಯಿಂದ ಹೊರಗಡೆ ಹಾಕಬೇಕಂತ ಹೇಳ್ತಾರೆ. ಹಾಗಾಗಿ ನೀವು ಅದನ್ನು ಮನೆಯಲ್ಲಿ ಇಟ್ಕೊಂಡಿದ್ದೇ ಆಗಿದ್ರೆ ಈ ರೀತಿ ನಾನು ಹೇಳಿರೋ ರೀತಿ ಗಡಿಯಾರಗಳನ್ನ ಮನೆಯ ಯಜಮಾನ ದುಡಿತಾ ಇರ್ತಾನಲ್ಲ, ಅವನಿಗೆ ಅದು ಸಂಕಟ ಅಂತ ಹೇಳ್ತಾರೆ. ಅವನ ದುಡಿಮೆಗೆ ನಾವು ಕೈ ಅಡ್ಡ ಹಾಕ್ದಂಗೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ವಾಚ್ ಆಗಿರ್ಬೋದು, ಗಡಿಯಾರ ಆಗಿರ್ಬೋದು, ಯಾವುದೇ ಒಂದು ಸಮಯವನ್ನು ತೋರಿಸುವಂಥದ್ದು ಹಾಳಾಗಿದ್ದೇ ಆದಲ್ಲಿ, ಮುರಿದೋಗಿದ್ದೇ ಆದಲ್ಲಿ ಅದನ್ನು ದಯವಿಟ್ಟು ಹೊರಗಡೆ ಬಿಸಾಡಿ ಅಥವಾ ಅದನ್ನು ಸರಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಮನೆಯಲ್ಲಿ. ಇನ್ನು ಮುಂದಿನ ವಸ್ತು ಯಾವ್ದು ಬಿಸಾಕಬೇಕಂತ ಹೇಳಿದ್ರೆ ಹರಿದಿರೋ ಬಟ್ಟೆಗಳು. ಇದೇನು ಮನೆಯಲ್ಲಿ ಹರಿದಿರೋ ಬಟ್ಟೆ ಯಾರು ಇಟ್ಕೊಳ್ತಾರೆ ಅಂತ ಅನ್ಬೇಡಿ, ಖಂಡಿತವಾಗಿ ನಮ್ಗೆ ಗೊತ್ತಿಲ್ಲದೆ ಇಟ್ಕೊಂಡಿರ್ತೀವಿ. ಅಂದರೆ ಕೆಲವು ಬಟ್ಟೆಗಳು ಸ್ವಲ್ಪ ಹರಿದೋಗಿರುತ್ತೆ, ತುಂಬಾ ಅದಕ್ಕೆ ದುಡ್ಡನ್ನು ಹಾಕಿ ನಾವು ಆ ಬಟ್ಟೆನ ತಂದಿರ್ತೀವಿ. ಹೊಸದಾಗಿರಲಿ ಅಥವಾ ಯೂಸ್ ಮಾಡ್ತಾ ಸ್ವಲ್ಪ ಹಳೇದಾಗಿದ್ರು ಕೂಡ ಅದನ್ನು ಹಾಗೆ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟು ಹೊಲಿಸ್ಕೊಳ್ಳೋಣ, ಅದನ್ನು ಆಮೇಲೆ ಯೂಸ್ ಮಾಡೋಣ ಅಂತ ಪಕ್ಕದಲ್ಲಿ ಎತ್ತಿಟ್ಟಿರ್ತೀವಿ. ಸೊ ಅಂಥ ಬಟ್ಟೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಮೊದಲು ಹೊಲಿಸಿ ಸರಿ ಮಾಡಿ ಮನೆಗೆ ತಂದಿಟ್ಕೊಳ್ಳಿ. ಅಥವಾ ಅದನ್ನು ತೆಗೆದು ಹಾಕ್ಬಿಡಿ, ಬಿಸಾಕ್ಬಿಡಿ, ಮನೆಯಿಂದ ಒಟ್ಟಿನಲ್ಲಿ ಹೊರಗಡೆ ಕಳಿಸ್ಬಿಡಿ. ಯಾಕಂದರೆ ಇನ್ನೊಂದು ಹೇಳ್ತಾರೆ, ಮುಸ್ಸಂಜೆ ಹೊತ್ತಿನಲ್ಲಿ ಬಟ್ಟೆ ಹೊಲಿತಾ ಕೂತ್ಕೊಳ್ಳೋದು ಅಥವಾ ಹರಿದಿರೋ ಬಟ್ಟೆಗಳನ್ನ ಮನೆ ಮಕ್ಕಳಿಗೆ ಹಾಕಿರೋದು ಅಥವಾ ಮನೆಯ ಗೃಹಿಣಿ ಹಾಕ್ಕೊಂಡಿರೋದು ಅಥವಾ ದುಡಿಯೋ ಒಂದು ಯಜಮಾನ ಹರಿದಿರೋ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಲ್ಲ ಅಂತ ಹೇಳ್ತಾರೆ. ಅಂದರೆ ಹರಿದಿರೋ ಬಟ್ಟೆಗೆ ತೂತು ಅಂತ ಏನಿರುತ್ತಲ್ವ, ತೂತು ಅದು ಹಣವನ್ನು ವ್ಯಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಹರಿದಿರೋ ಬಟ್ಟೆಗಳು, ಈ ರೀತಿ ಬಟ್ಟೆಗಳನ್ನ ನೀವು ಇಟ್ಕೊಂಡು ಕೂತಿದ್ರೆ ಅದನ್ನು ದಯವಿಟ್ಟು ತೆಗೆದು ಹಾಕ್ಬಿಡಿ ದೀಪಾವಳಿಗೂ ಮೊದಲು.
ಮುಂದಿನ ವಸ್ತು ಯಾವುದು ಅಂತ ನೋಡೋದಾದ್ರೆ ಹಣತೆ, ದೀಪದ ಹಣತೆ. ಇದೇನಾದರೂ ಒಡೆದಿದ್ದೆ ಅದರಲ್ಲಿ ಅದನ್ನು ಖಂಡಿತ ಮನೇಲಿ ಇಟ್ಕೋಬೇಡಿ. ಇನ್ನೊಂದು ಮಾತು ಹಿರಿಯರು ಹೇಳ್ತಾರೆ, ಹಣತೆ ಒಡೆದೋದ್ರೆ ಅದಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಒಂದು ಪ್ರಾಮುಖ್ಯತೆ ಇರುತ್ತೆ ಈ ಒಂದು ದೀಪಕ್ಕೆ ಅಥವಾ ದೀಪ ಹಚ್ಚೋ ಒಂದು ಹಣತೆಗೆ. ಹಾಗಾಗಿ ಈ ರೀತಿ ಹಣತೆಗಳು ಏನಾದರೂ ಒಡೆದಿದ್ದು, ಬಿರುಕು ಬಿಟ್ಟಿದ್ದು, ಅಥವಾ ಅದನ್ನು ತಂದು ಯೂಸ್ ಮಾಡಿ ಅದನ್ನು ಹಾಗೆ ಇಟ್ಬಿಟ್ಟಿರ್ತೀವಿ, ಉಪಯೋಗಿಸ್ತಾನೂ ಇರಲ್ಲ ಅಥವಾ ತೆಗೆದು ಹಾಕ್ತಾನೂ ಇರಲ್ಲ, ಅದಕ್ಕೆ ನಾವು ಮಾಡುವಂಥ ಅವಮಾನ ಕೂಡ ಆಗಿರುತ್ತೆ. ಹಾಗಾಗಿ ಅದನ್ನು ನಿಮಗೆ ಅದು ಒಡೆದಿತ್ತು ಅಥವಾ ಬಿರುಕು ಬಿಟ್ಟಿತ್ತು ಆ ಥರ ಏನಾದರೂ ಅಂತಂದರೆ ತಾಯಿ ಲಕ್ಷ್ಮಿಯಲ್ಲಿ ಕ್ಷಮೆ ಕೇಳ್ತಾ ಅದನ್ನು ತೆಗೆದು ಹಾಕ್ಬಿಡಿ ಮನೆಯಿಂದ. ಹಾಗೆ ದೀಪ ಅಂತ ಬಂದರೆ ಈ ದೀಪ ಮಾತ್ರ ಅಲ್ಲದೆ ವಿದ್ಯುತ್ ದೀಪಗಳು ಕೂಡ ಇದಕ್ಕೆ ಪೂರಕವಾಗಿರುತ್ತೆ. ಅಂತ ಅಂದರೆ ಈಗ ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಲೈಟ್ಸ್ಗಳೇನಿರುತ್ತೆ ಅಥವಾ ಟೇಬಲ್ ಲ್ಯಾಂಪ್ ಇರ್ಬೋದು, ಬಲ್ಬ್ಸ್ ಇರ್ಬೋದು, ಅದೆಲ್ಲ ಸ್ವಲ್ಪ ಹಾಳಾಗಿರುತ್ತೆ. ಆದರೆ ಮನೆಯಿಂದ ನಾವು ತೆಗೆದಿರಲ್ಲ, ನೆಕ್ಸ್ಟ್ ಸಲ ಬಿಸಾಕೋಣ, ಮುಂದಿನ ಸಲ ಬಿಸಾಕೋಣ ಅಂತ ಹಾಗೆ ಇಟ್ಟಿರ್ತೀವಿ. ಅಥವಾ ಏನಾದರೂ ರಿಪೇರ್ ಮಾಡಿದ್ರೆ ಬರ್ಬೋದೇನೋ ಅನ್ನೋ ಕಾರಣಕ್ಕೆ ಮನೇಲಿ ಇಟ್ಕೊಂಡಿರ್ತೀವಿ. ಖಂಡಿತ ಆ ತಪ್ಪನ್ನು ಮಾಡಬೇಡಿ. ಅದು ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತಾದರೆ ಅಥವಾ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಇದೆ, ನಿಮಗೆ ಬೇಡ ಅದನ್ನು ಅಂತಂದರೆ ಖಂಡಿತ ಬೇರೆಯವರಿಗೆ ದಾನ ಮಾಡಿಬಿಡಿ. ಇನ್ನು ಮುಂದಿನ ವಸ್ತು ಯಾವುದು ಅಂತ ಹೇಳಿದ್ರೆ ಬಳೆಗಳು, ಒಡೆದು ಹೋಗಿರುವಂಥ ಬಳೆಗಳು. ಇದಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಮನೆಯ ಹೆಣ್ಮಕ್ಳು ಧರಿಸುವಂಥ ಬಳೆ ಒಡೆದಿರುತ್ತೆ, ಅದನ್ನು ನಾವು ಮನೇಲಿ ಇಟ್ಕೊಳ್ತೀವಿ ಅಂದರೆ ಎಂಥ ಒಂದು ನಕಾರಾತ್ಮಕ ಶಕ್ತಿ ಅಲ್ವಾ. ಅದರಲ್ಲೂ ನಾವು ನೇರವಾಗಿ ಲಕ್ಷ್ಮೀ ದೇವಿನ ನಾವು ಇಲ್ಲಿ ತೆಗೆದ ಹಾಗಿರುತ್ತೆ. ಹಾಗಾಗಿ ಒಡೆದಿರೋ ಬಳೆಗಳನ್ನು ಖಂಡಿತವಾಗ್ಲೂ ಮನೇಲಿ ಇಡಬೇಡಿ. ಹಾಗೆ ಇದು ಇವತ್ತು ಹೊಡಿತು, ಈ ಕ್ಷಣಕ್ಕೆ ಹೊಡಿತು ಅಂತ ಹೇಳಿದ್ರೆ ಅದನ್ನು ನಾಳೆ ನಾಳಿದ್ದು ಅನ್ನೋದಕ್ಕೂ ಕೂಡ ಇಟ್ಕೊಬೇಡಿ. ತಕ್ಷಣ ಅದನ್ನು ಮನೆಯಿಂದ ತೆಗೆದು ಹಾಕಿ. ಹಾಗೆ ಮನೇಲಿರುವಂಥ ಹೆಣ್ಮಕ್ಳಿಗೆ ಅದು ಖಂಡಿತ ಒಳ್ಳೆಯದಲ್ಲ. ಯಾರು ಇಟ್ಕೊಳ್ತಾರೆ ಒಡೆದಿರೋ ಬಳೆ ಮನೆಯಲ್ಲಿ ಅಂತ ಹೇಳಿದ್ರೆ ನಾವು ಬಿಸಾಕಬೇಕು ಅಂತಲೇ ಇಟ್ಕೊಂಡಿರ್ತೀವಿ. ಅಯ್ಯೋ ಇದೀಗ ಹೊಡೆದಿದೆ, ಜಸ್ಟ್ ಹೊರಗಡೆ ಹೋಗೋದಕ್ಕಾಗಲ್ಲ, ಏನೋ ಒಂದು ಕಾರಣಗಳಿಂದ ಹಾಗೆ ಇಟ್ಕೊಂಡಿರ್ತೀವಿ, ಒಟ್ಟಿಗೆ ಬಿಸಾಕೋಣ ಬೇರೆ ಕಸಗಳ ಜೊತೆ ಅಂತ. ಸೊ ಈ ಥರ ಆಗಬಾರ್ದು. ಬಳೆಗೆ ಅದರದ್ದೇ ಆದ ಒಂದು ಸ್ಥಾನಮಾನಗಳಿದೆ, ಅದಕ್ಕೆ ಅದರದ್ದೇ ಆದೊಂದು ಪಾವಿತ್ರ್ಯತೆ ಇರುತ್ತೆ, ಬೆಲೆ ಇರುತ್ತೆ. ಹಾಗಾಗಿ ಅದನ್ನು ಒಡೆದಿದ್ದೇ ಆದಲ್ಲಿ ಅಂಥದನ್ನು ಮನೆಯಲ್ಲೇ ಇಟ್ಕೋಬೇಡಿ, ತಕ್ಷಣ ಇದನ್ನು ಬಿಸಾಕಿ. ಹಾಗೆ ಇನ್ನೊಂದು ವಸ್ತು ಯಾವುದು ಅಂತ ಹೇಳಿದ್ರೆ ಚಪ್ಪಲಿಗಳು. ಹಾಳಾಗಿರೋ ಚಪ್ಪಲಿ ಆಗಿರ್ಬೋದು, ಹರಿದು ಹೋಗಿರೋ ಚಪ್ಪಲಿಗಳಾಗಿರ್ಬೋದು, ಅದನ್ನು ತಂದು ಮನೆ ಮುಂದೆನೇ ಬಿಟ್ಟಿರ್ತೀವಿ. ಯಾರಾದರೂ ಮನೆ ಬರ್ತಾರೆ ಅಂತ ಅಂದಾಗ ಅದನ್ನು ಪಕ್ಕಕ್ಕೆ ಸರಿಸಿರ್ತೀವಿ, ಹೌದು ತಾನೇ? ಅಂದರೆ ಬಂದವ್ರ ಮುಂದೆ ಒಂಥರ ಅನ್ಸುತ್ತೆ ಚಪ್ಪಲಿಗಳು ನೋಡಿದಾಗ, ಅದರಲ್ಲೂ ಹಾಳಾಗಿರೋ ಚಪ್ಪಲಿಗಳು ನೋಡಿದಾಗ ಒಂಥರ ಅನ್ಸುತ್ತೆ ಅಂತ. ಅಂಥದ್ರಲ್ಲಿ ನಾವು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ದೇವಿನ ಮನೆಗೆ ಕರ್ಕೊಳ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಈ ಒಂದು ಹರಿದಿರೋ ಚಪ್ಪಲಿ ಅಥವಾ ಹಾಳಾಗಿರೋ ಚಪ್ಪಲಿನ ಎದುರುಗಡೆ ಇಟ್ಕೊಳ್ಳೋದು ಖಂಡಿತ ಒಳ್ಳೆಯದಲ್ಲ. ಅದು ನಿಮಗೆ ಬೇಕಾದಷ್ಟನ್ನು ಇಟ್ಕೊಂಡು ಬೇಡದೇ ಇರೋದನ್ನು, ಅದರಲ್ಲೂ ಹಾಳಾಗಿರೋದನ್ನು ನೀವು ಖಂಡಿತ ಬಿಸಾಕ್ಬಿಡಿ. ಇನ್ನು ಕೆಲವೊಂದು ಚಪ್ಪಲಿಗಳು ತೀರಾನೇ ಹಳೆಯದಾಗಿರುತ್ತೆ, ಅದನ್ನು ನೀವು ಉಪಯೋಗಿಸ್ತಾ ಇರಲ್ಲ, ಮುಂದೊಂದು ದಿನ ಯಾವಾಗಾದ್ರೂ ಉಪಯೋಗ ಬರುತ್ತೆ ಅಂತ ಇಟ್ಕೊಂಡಿರ್ತೀರ, ಅಂತಹ ಚಪ್ಪಲಿಗಳನ್ನು ಕೂಡ ತಕ್ಷಣಕ್ಕೆ ಬಿಸಾಕ್ಬಿಡಿ. ಹಾಗೆ ನೆಕ್ಸ್ಟ್ ಯಾವ ವಸ್ತು ಅಂತ ನೋಡೋದಾದರೆ ಮುರಿದು ಹೋಗಿರುವಂತಹ ಬಾಚಣಿಗೆಗಳು. ಇದಂತೂ ತುಂಬಾ ಮುಖ್ಯವಾದ ವಸ್ತು, ಮನೆಯಿಂದ ಹೊರಗಡೆ ಹಾಕಬೇಕಾಗಿರುವಂಥದ್ದು. ಇದಂತೂ ಮನೆಯಲ್ಲಿ ಹೆಣ್ಮಕ್ಳಿಗೆ ತುಂಬಾ ನಕಾರಾತ್ಮಕ ಶಕ್ತಿಗಳನ್ನ ಬೀರುತ್ತೆ. ನೀವು ಪಕ್ಕದಲ್ಲಿ ಇಟ್ಟರೂ ಇದ್ರದ್ದು ನಕಾರಾತ್ಮಕ ಶಕ್ತಿ ಅಷ್ಟೇ ಇರುತ್ತೆ. ಅಥವಾ ನೀವು ಮುರಿದೋಗಿರೋ ಬಾಚಣಿಗೆಯಲ್ಲಿ ತಲೆ ಬಾಚ್ಕೊಳ್ತಾ ಇದ್ರು ಕೂಡ ಮನೆ ಹೆಣ್ಮಕ್ಳಿಗೆ ಖಂಡಿತ ಒಳ್ಳೆಯದಲ್ಲ. ಹಾಗಾಗಿ ಮೊದಲನೇದಾಗಿ ಈ ಒಂದು ರೀತಿಯ ಬಾಚಣಿಗೆಗಳು ಇತ್ತು ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಅದನ್ನು ಕೂಡ ದೀಪಾವಳಿಗೆ ಮುಂಚೆ ಮನೆಯಿಂದ ಹೊರಗಡೆ ಹಾಕಿ. ಇನ್ನು ಮುಂದಿನ ವಸ್ತು ಯಾವುದು ಅಂತ ಹೇಳಿದ್ರೆ ಉಪ್ಪನ್ನು ಹಾಕುವಂತಹ ಬಾಟಲ್ ಆಗಿರ್ಬೋದು ಅಥವಾ ಜಾಡಿ ಆಗಿರ್ಬೋದು, ಅಥವಾ ಏನು ನೀವು ಡಬ್ಬಿ ಯೂಸ್ ಮಾಡ್ತಿರ್ತೀರ ಆ ಒಂದು ಜಾಡಿಗಳು ಬಿರುಕು ಬಿಟ್ಟಿದ್ರೆ ಅಥವಾ ಒಡೆದು ಹೋಗಿದ್ರೆ ಅಥವಾ ಅದು ಏನಾದರೂ ಮುಚ್ಚಲ ಸರಿ ಇಲ್ಲದೆ ಇದ್ದರೆ ಆ ರೀತಿ ಒಂದು ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರೆ ಉಪ್ಪು ಹಾಕುವಂಥ ಒಂದು ವಸ್ತುಗಳು ಅದನ್ನು ಕೂಡ ಖಂಡಿತ ಮೊದಲೇ ತೆಗೆದುಹಾಕಿ. ಉಪ್ಪು ಅಂತಂದರೆ ಅದನ್ನು ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ, ಯಾಕಂದರೆ ಉಪ್ಪು ನಮಗೆ ಸಿಗೋದು ಸಮುದ್ರದಿಂದ, ಹಾಗಾಗಿ ಇದು ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ. ಉಪ್ಪನ್ನು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಮನೆಯಲ್ಲಿ. ಎಲ್ಲ ಪದಾರ್ಥಗಳಿಂದ ಉಪ್ಪು ತುಂಬಾ ಮುಖ್ಯ, ಹಾಗೆ ತುಂಬಾ ಪಾವಿತ್ರ್ಯತೆ ಇರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಉಪ್ಪನ್ನು ಪ್ರತಿನಿತ್ಯ ಯೂಸ್ ಮಾಡುವಂತಹದ್ದಾಗಲಿ ಅಥವಾ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳುವಂಥದ್ದಾಗಲಿ, ಉಪ್ಪನ್ನು ಹಾಕುವಂತಹ ಜಾಡಿ ಬಾಟಲ್ ಯಾವುದಾದ್ರೂ ಬಿರುಕು ಬಿಟ್ಟಿದ್ರೆ ಅಥವಾ ಹಾಳಾಗಿದ್ರೆ ಮೊದಲು ಅದನ್ನು ಮನೆಯಿಂದ ತೆಗೆದುಹಾಕಿ ಬೇರೆದಕ್ಕೆ ಅದನ್ನು ಹಾಕಿಟ್ಕೊಳ್ಳಿ. ಇನ್ನು ಮುಂದಿನ ವಸ್ತು ಅಂತ ಹೇಳಿದ್ರೆ ಒಡೆದು ಹೋಗಿರುವಂತಹ ಕನ್ನಡಿ. ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ತಿಳಿದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಒಡೆದು ಹೋಗಿರೋ ಕನ್ನಡಿ ಸಂಸಾರನ ಒಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಡೆದು ಹೋಗಿರುವಂಥ ಕನ್ನಡಿನ ಮನೇಲಿ ಇಟ್ಕೋಬಾರ್ದು. ಅದನ್ನು ತಕ್ಷಣ ಸರಿ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಮನೆಯಿಂದ ತೆಗೆದು ಹಾಕಬೇಕು. ಮುಸ್ಸಂಜೆ ಹೊತ್ತು ಮನೆಯಿಂದ ಕಸನ ತೆಗಿಬಾರ್ದು ಅಂತ ಹೇಳ್ತಾರೆ. ಆದರೆ ಕನ್ನಡಿನ ಮಾತ್ರ ನಿಮಗೆ ಯಾವುದೇ ಸಮಯದಲ್ಲಿ ಹೊಡಿತು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಮುಸ್ಸಂಜೆ ಕೂಡ ಕನ್ನಡಿ ಹೊಡಿತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು, ಅಂದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು ಬಿಸಾಕಿ ಕಾಲಿಗೆ ಚುಚ್ಚಿ, ಹಾಗಾಗಿ ಅದನ್ನು ತಕ್ಷಣ ನೀಟಾಗಿ ಪ್ಯಾಕ್ ಮಾಡಿ ಮನೆಯಿಂದ ಹೊರಗಡೆ ಇಟ್ಬಿಡ್ಬೇಕಂತ ಹೇಳ್ತಾರೆ. ಯಾಕಂದರೆ ಒಡೆದಿರುವಂತಹ ಕನ್ನಡಿನಲ್ಲಿ ಮುಖ ನೋಡ್ಕೊಳ್ಳೋದು ತುಂಬಾನೇ ದುರದೃಷ್ಟಕರ ಅಂತ ಹೇಳ್ತಾರೆ. ಹಾಗಾಗಿ ಒಡೆದಿರೋ ಕನ್ನಡಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿದೆ ಅಷ್ಟೇ ಅಂತ ಹೇಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಮೊದಲು ಮನೆಯಿಂದ ಹೊರಗಡೆ ಹಾಕಿ. ಹಾಗೆ ನಮ್ಮ ದೇವರ ಮನೆಯಲ್ಲಿರುವಂತಹ ಮುರಿದಂತಹ ಅಥವಾ ಊನವಾಗಿರುವಂತಹ ದೇವರ ವಿಗ್ರಹಗಳು, ಇದಂತೂ ಆ ರೀತಿ ಇಟ್ಟು ನಾವು ಪೂಜೆ ಮಾಡೋದಾಗಲಿ ಅಥವಾ ಅದನ್ನು ಪಕ್ಕಕ್ಕೆ ಇಟ್ಟು ಬೇರೆ ವಿಗ್ರಹಗಳಿಗೆ ಪೂಜೆ ಮಾಡೋದಾಗಲಿ ಬಹಳನೇ ಪಾಪ, ಜನ್ಮಾಂತರಕ್ಕೆ ಆಗುವಷ್ಟು ಪಾಪಗಳನ್ನ ನಾವು ಹೊತ್ಕೊಂಡು ಹೋಗ್ಬಿಡ್ತೀವಿ. ಹಾಗಾಗಿ ದಯವಿಟ್ಟು ಈ ಒಂದು ವಿಷಯ ಮಾತ್ರ, ಈ ಒಂದು ಅಂಶ ಮಾತ್ರ ದೀಪಾವಳಿ ಹಬ್ಬದ ಮುಂಚೆ ಅಂತಾನಿಲ್ಲ, ಯಾವಾಗಲೂ ಕೂಡ ಊನವಾಗಿರೋ ಒಂದು ವಿಗ್ರಹಗಳಿದ್ರೆ ಅಥವಾ ಒಡೆದು ಹೋಗಿರೋ ವಿಗ್ರಹಗಳಿದ್ರೆ ಅದನ್ನು ಫಸ್ಟು ಮನೆಯಿಂದ ತೆಗೆದು ಹಾಕಿ. ಎಲ್ಲಿ ಅಂತ ಹೇಳಿದ್ರೆ ಯಾರು ಓಡಾಡದೇ ಇರುವಂಥ ಜಾಗ, ಯಾರು ತುಳಿದೇ ಇರುವಂಥ ಜಾಗ ಆಗಿರ್ಬೋದು ಅಥವಾ ಮರ ಗಿಡಗಳ ಬಳಿ ಆಗಿರ್ಬೋದು, ಒಂದು ಸ್ವಚ್ಛವಾದ ಸ್ಥಳಗಳಲ್ಲಿ ಇದನ್ನು ಇಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಆದರೆ ಅದನ್ನು ಮನೇಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆಗಳನ್ನ ಮಾಡಬೇಡಿ. ಹಾಗೆ ಮುಂದಿನ ವಸ್ತು ಯಾವುದು ಅಂತ ಹೇಳಿದ್ರೆ ಒಡೆದು ಹೋಗಿರೋ ಅಥವಾ ಮುರಿದು ಹೋಗಿರುವಂತಹ ಪೆನ್ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ, ವಿದ್ಯೆಯನ್ನು ದಾನ ಮಾಡುವಂಥದ್ದು, ವಿದ್ಯೆಯನ್ನು ನೀಡುವಂಥದ್ದು ಪೆನ್ನು ಅಥವಾ ಬುಕ್ಕು ಆ ರೀತಿ ಅಲ್ವಾ. ಇದನ್ನು ಕೆಲವೊಂದು ಪೆನ್ಗಳು ಸ್ವಲ್ಪ ಒಡೆದೋಗಿರುತ್ತೆ, ಮಕ್ಕಳು ದಿನನಿತ್ಯ ಅದೇ ರೀತಿ ಪೆನ್ಗಳನ್ನ ಉಪಯೋಗಿಸ್ತಿರ್ತಾರೆ. ಅದಂತೂ ಅವ್ರ ವಿದ್ಯೆಗೆ ಹಾನಿಕಾರಕ ಅಂತಲೇ ಹೇಳ್ಬೋದು. ಸರಸ್ವತಿ ದೇವಿಗೆ ನಾವು ಮಾಡುವಂಥ ಅವಮಾನ ಕೂಡ ಆಗಿರುತ್ತೆ. ಹಾಗಾಗಿ ಈ ರೀತಿ ವಸ್ತುಗಳನ್ನು ನಿಮ್ಮ ಮಕ್ಕಳು ಉಪಯೋಗಿಸ್ತಾ ಇದ್ರೆ ಅದನ್ನು ದಯವಿಟ್ಟು ಮೊದಲೇ ತೆಗೆದು ಹಾಕಿ ಬೇರೆ ಹೊಸ ವಸ್ತುನ ಕೊಡಿಸಿ.
ಹಾಗೆ ಮುಂದಿನ ವಸ್ತು ಅಂತ ಹೇಳಿದರೆ ಫೋಟೋ ಫ್ರೇಮ್ಗಳು, ಒಡೆದೋಗಿರುವಂಥ ಫೋಟೋ ಫ್ರೇಮ್ಗಳು. ಅದರಲ್ಲಿ ನಾವು ಮಕ್ಕಳದ್ದು ಹಾಕಿರ್ತೀವಿ ಅಥವಾ ನಮ್ಮ ಹಿರಿಯರ ಫೋಟೋಗಳನ್ನ ಹಾಕಿರ್ತೀವಿ ಅಥವಾ ನಮ್ಮ ಕುಟುಂಬದ ಫೋಟೋಗಳನ್ನು ಹಾಕಿರ್ತೀವಿ. ಅದು ಒಡೆದೋಯ್ತು ಅಂತ ಹೇಳಿದರೆ ಕುಟುಂಬಕ್ಕೆ ನಿಜವಾಗ್ಲೂ ಒಳ್ಳೆಯದಲ್ಲ. ಹಾಗೆ ಫೋಟೋನು ಕೂಡ ಹರಿಬಾರ್ದು. ಹಾಗೆ ಮನೇಲಿ ಯಾರು ಅಂದರೆ ಬದುಕಿರೋರ ಫೋಟೋನ ಹೊರಗಡೆ ಬಿಸಾಕಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ. ಹಾಗಾಗಿ ಒಡೆದಂತಹ ಫೋಟೋ ಫ್ರೇಮ್ಸ್ ಆಗಿರ್ಬೋದು ಅಥವಾ ಆ ಫೋಟೋ ಕಟ್ ಅಂತ ಏನು ಹೇಳ್ತೀವಿ, ಫೋಟೋ ಇಲ್ಲದೆ ಇರೋದು ಕೂಡ ಅದನ್ನು ಮನೆಯಲ್ಲಿ ಇಟ್ಕೋಬೇಡಿ. ಮೊದಲಿಗೆ ಅದನ್ನು ಹೊರಗಡೆ ತೆಗೆದುಹಾಕಿ. ಎಸ್ಪೆಷಲಿ ಆ ರೀತಿ ಫ್ರೇಮ್ಗಳಲ್ಲಿ ಮಕ್ಕಳ ಫೋಟೋ ಅಂತೂ ಹಾಕಿಡಲೇಬಾರ್ದು. ಇನ್ನು ಮುಂದಿನ ವಸ್ತು, ಹಾಗೆ ಬಹಳ ಮುಖ್ಯವಾದ ವಸ್ತು ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಹಳೆಯ ಪಾತ್ರೆಗಳು. ಕೆಲವೊಂದು ಪಾತ್ರೆಗಳು ನಾವು ದಿನನಿತ್ಯ ಅಡುಗೆಗೆ ಉಪಯೋಗಿಸ್ತಾ ಇರಲ್ಲ, ಯಾಕಂದರೆ ಅದು ಪಾತ್ರೆ ತುಂಬ ತೂತ ಆಗೋಗಿರುತ್ತೆ ಅಥವಾ ತೀರಾ ಹಳೆದಾಗಿರುತ್ತೆ ಅಂತ ಹೇಳಿ ನಾವು ಅದನ್ನು ಕೊಟ್ಬಿಟ್ಟು ಬೇರೆ ತಗೋಬೇಕು ಅಥವಾ ಬಿಸಾಕಬೇಕಂತ ಇಟ್ಟಿರ್ತೀವಿ. ಆದರೆ ಖಂಡಿತ ಮಾಡೋದೇ ಇಲ್ಲ. ಅದ್ರ ಪಾಡಿಗೆ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಮೂಲೆನಲ್ಲೋ ಇಲ್ಲ ಸಜ್ಜೆನೋ ಅಟ್ಟನೋ ಏರಿ ಕೂತಿರುತ್ತೆ. ನಾವು ಒಳ್ಳೊಳ್ಳೆ ಪಾತ್ರೆಗಳನ್ನ ತಗೊಂಡು ಅಡುಗೆ ಮಾಡ್ತಾ ಇರ್ತೀವಿ. ಖಂಡಿತ ಆ ತಪ್ಪನ್ನು ಮಾಡಬೇಡಿ. ಆ ರೀತಿ ತೂತಾಗಿರುವಂಥ ಪಾತ್ರೆಗಳು ಅಥವಾ ಅದು ಹಿಡಿಕೆ ಹೋಗಿರುವಂಥ ಪಾತ್ರೆಗಳು ಆ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಮೊದಲು ಅದನ್ನು ಮನೆಯಿಂದ ತೆಗೆದುಹಾಕಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾವು ಹಳೆ ಪಾತ್ರೆಗಳನ್ನು ಮೂಲೆಯಲ್ಲಿ ಇಟ್ಟು, ಅಂದರೆ ಹಾಳಾಗಿರೋ ಪಾತ್ರೆಗಳನ್ನ ಮೂಲೆಯಲ್ಲಿ ಇಟ್ಟು ಹೊಸ ಪಾತ್ರೆಗಳಲ್ಲಿ ನಾವು ಅಡುಗೆ ಮಾಡಿ ಬಡಿಸ್ತಾ ಇದ್ರು ಕೂಡ ಮನೆಯ ಕುಟುಂಬದವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯ ತಪ್ಪನ್ನು ಮಾಡದೆ ಆ ಪಾತ್ರೆಗಳನ್ನ ಹೊರಗಡೆ ಹಾಕಿ ಅಥವಾ ರಿಪೇರಿ ಮಾಡಿಸ್ಕೊಂಡ್ಬಂದು ಇಟ್ಕೊಳ್ಳಿ. ಹಾಗೆ ನಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಒಡೆದು ಹೋಗಿರುವಂತಹ ಗಾಜಿನ ವಸ್ತುಗಳನ್ನ ಇಟ್ಕೊಳ್ಳೇಬಾರ್ದು. ಅದು ಪೂರ್ತಿಯಾಗಿ ನಮ್ಮ ಕುಟುಂಬದ ಮೇಲೆ ಅಥವಾ ನಮ್ಮ ಆರ್ಥಿಕತೆ ಮೇಲೆ ಒಂದು ನಕಾರಾತ್ಮಕ ಶಕ್ತಿನ ಬೀರ್ತಾ ಇರುತ್ತೆ. ಹಾಗಾಗಿ ಒಡೆದು ಹೋಗಿರುವಂತಹ ಯಾವುದೇ ಗಾಜಿನ ವಸ್ತುಗಳಾದ್ರೂ, ಅಡುಗೆ ಮನೆ ವಸ್ತು ಆಗಿರ್ಬೋದು ಅಥವಾ ನೀವು ಶೋಗಿಡುವಂಥ ವಸ್ತುಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಮನೆಯಿಂದ ಹೊರಗಡೆ ತೆಗೆದುಹಾಕಿ. ಹಾಗೆ ಈ ದೀಪಾವಳಿನ ಖುಷಿಯಾಗಿ ಆಚರಣೆ ಮಾಡಿ.